ಮಾನ್ಯ ಸಂಪತ್ ಕುಮಾರ್ ಅವರು ಕನಕಪುರ ತಾಲೂಕಿನ ಗೂಳಿಗೌಡ ಹಾಗೂ ರತ್ನಮ್ಮ ಅವರಿಂದ 13 ಕುಂಟೆಯ ಜಮೀನನ್ನು ಖರೀದಿ ಮಾಡಿದರು. ಅದರ ದಾಖಲಾತಿ ಕೂಡ ಆಗಿತ್ತು. ಹಾಗಿದ್ದಲ್ಲಿ ಗೂಳಿಗೌಡರ ಮರಣದ ನಂತರ ಅವರ ಮೊಮ್ಮಗನಾದ ಬಾನು ಸಂಪತ್ ಕುಮಾರ್ ಎಂಬುವರಿಗೆ ಕೋಳಿ ಫಾರ್ಮ್ ಹತ್ತಿರ ಬಂದು ಕುಡಿದು ಜಮೀನಿನ ಆಸ್ತಿ ವಿವಾದಕ್ಕೆ ಜಗಳ ಮಾಡ್ತಾ ಇದ್ರು. ಕುಡಿದು ಬಂದು ಸಂಪತ್ ಕುಮಾರ್ ಅವರ ಕೋಳಿ ಫಾರ್ಮ್ ಹತ್ರ ನಾನಾ ರೀತಿಯ ಕಿರುಕುಳ ಕೊಡ್ತಿದ್ರು. ಇದರಿಂದ ಮಾನ್ಯ ಸಂಪತ್ ಕುಮಾರ್ ಠಾಣೆಗೂ ಸಹ ದೂರು ನೀಡಲಾಗಿತ್ತು ಮತ್ತು ಅವರ ಕನಕಪುರ ತಾಲೂಕಿನ ತಹಸೀಲ್ದಾರ್ಗೆ ಹಾಗೂ ಮಾನ್ಯ ಡಿಕೆ ಸುರೇಶ್ ಅವರಿಗೆ ಈ ವಿವಾದದ ಬಗ್ಗೆ ತಿಳಿವಳಿಕೆ ಮಾಡಿದರು. ಹಾಗಾಗಿ ಮಾನ್ಯ ಸಂಪತ್ ಕುಮಾರ್ ಅವರು ನೇರವಾಗಿ ಕನಕಪುರ ತಾಲೂಕಿನ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಈ ವಿವಾದದ ಬಗ್ಗೆ ದೂರಿನ ಅರ್ಜಿಯನ್ನು ಸಲ್ಲಿಸಿದರು. ತಹಸೀಲ್ದಾರರು ಕೂಲಂಕುಷವಾಗಿ ವಿಚಾರಣೆ ಮಾಡುವುದಾಗಿ ಭರವಸೆ ಕೂಡ ಕೊಟ್ಟರು ಹಾಗೂ ಜಮೀನಿನ ಸರ್ವೆಯನ್ನು ಸಹ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಪತ್ ಕುಮಾರ್ ಅವರ ಆಪ್ತ ಸ್ನೇಹಿತ ಬಳಗರಾದ ಅಲ್ಲಾಪುರದ ಮಂಜೇಗೌಡರು, ದೇವನಹಳ್ಳಿಯ ಡಾಕ್ಟರ್ ವಿನೋದ್ ಗೌಡರು, ಮಂಡ್ಯದ ಮನು, ಚನ್ನಪಟ್ಟಣದ ರಾಮು ಮತ್ತು ಇತರ ರೈತ ಬಳಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಪರಿಮಳ, ಕನಕಪುರ. ನೀವು ಚೂರು ತನಿಖೆ ಮಾಡಿ ಅದೇನು ಖಾತೆ ಆಗಿದೆ ಅದು ಚೂರು ವಜಾಗೊಳಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈಗಾಗಲೇ ಪೌಲ್ಟ್ರಿ ಖಾತೆ ಮಾಡೋ ಸಂದರ್ಭದಲ್ಲಿ RIBಗಳು ಸ್ಥಳ ಪರಿಶೀಲನೆ ಮಾಡಿ ಅನುಭವ ಬೇರೆಯವರಿದ್ದಾರೆ ಆಗಿದೆ. ಅವ್ನು ಖರ್ಚು ಮಾಡಿ ದುಡ್ಡು ಅಷ್ಟಾರು ಕೊಟ್ಬಿಡೋಣ ಅಂತ ಹೇಳಿ 2 ಲಕ್ಷದ ತೀರ್ಮಾನಕ್ಕೆ ಬಂದರು. ನನಗೆ ಆಯಿತು, ನೀವೇನು ಹೇಳ್ತೀರಿ ಅದಕ್ಕೆ ಮಾಡ್ತೀವಿ, ಬದ್ದ ಬಿಡಪ್ಪ ಅಂತ ಹೇಳಿ ಅಲ್ಲಿ ಮಧ್ಯೆ ಇದ್ದಾರೆ ಯಾರೋ ಸ್ವಲ್ಪ ಬಿಡಲಿಕ್ಕೆ, ಇಲ್ಲ 2 ಬೇಡ 3 ಕೊಡಿ ಅಂದರೆ ಇನ್ನೊಂದು ಕೊಟ್ಬಿಡಿ, ಒಟ್ಟು 4 ಲಕ್ಷ ರೂಪಾಯಿ ತೀರ್ಮಾನ. ಯಾಕೆಂದ್ರೆ ಓಪನ್ ಆಗಿ ಹೇಳ್ಬೇಕಂತ 4 ಲಕ್ಷ ರೂಪಾಯಿ ತೀರ್ಮಾನ ಮಾಡ್ಬಿಡೋದು. ಆಯ್ತಪ್ಪ, ನೀನು ಯಾವತ್ತು ರಿಜಿಸ್ಟ್ ಮಾಡ್ತೀವಿ ಬಾಪ, ಅವತ್ತೇ ಅಲ್ಲೇ ಕ್ಯಾಶ್ ಕೊಟ್ಬಿಡೋಣ ಅಂತ ಹೇಳಿ ಕರೆದು ಅಲ್ಲಿ ಯಾರೋ ಬಿಟ್ಟಿಲಿಕ್ಬಿಟ್ಟು ಅವನ ಮೆತ್ತಿಗೆ ಜಾಗ ಖಾಲಿ ಮಾಡಿ ಕರ್ಕೊಂಡು ಹೋದರು. ಇವತ್ತವರೆಗೂ ಬರಲಿಲ್ಲ. ಬಂದು ಇಲ್ಲೊಂದು ಸಾರಿ ಗಲಾಟೆ ಮಾಡ್ಕೊಂಡು ಹೋದಾಗ ನಮ್ಮವರೆಲ್ಲ ಈಚೆಗೆ ಬಂದಾಗ ಹೊರಟೋದು. ಈಗ ಮೊನ್ನೆ 1 ತಿಂಗಳಿಂದನೇ ಒಬ್ಬ ಸರ್ವೇರು ಬಂದು ಅಳತೆ ಮಾಡಬೇಕು ಅಂತೇಳಿ ನನಗೆ ನೋಟಿಸ್ ಕೊಡೋಕೆ ಬಂದರು. ಯಾಕಪ್ಪ, ನನ್ನ ಜಮೀನು ಸರ್ವೆ ಮಾಡೋದು ನೀನ್ಯಾರು, ನನಗೆ ಕರೆದಿದ್ದ, ಅದಕ್ಕೂ ನೀವು ಸಂಬಂಧ ಇಲ್ಲ ಹೋಗಪ್ಪ ಅಂತೇಳಿ ಸರ್ವೇರು ಇಲ್ಲಿ ಬಂದಾಗ ಸ್ಪಾಟ್ ನೋಡಿ ನಾನು 35 ವರ್ಷದಿಂದ ಇಲ್ಲ 35 ಇದ್ದೀನಿ, ಮತ್ತು ಫಾರಮ್ ಇದೆ 30 ವರ್ಷದಿಂದನೂ. ಇದರಲ್ಲಿ ಹೆಂಗಪ್ಪ ತಗೊಳಕಾಯ್ತದೆ, ಯಾರು ತಗೊಳಕಾಯ್ತು, ಆ ಜಾಗ ಬಂದು ಒಂದು ತೋರಿಸ್ಕೊಟ್ಟಿದ್ದಾನ, ಹೇಗೆ ಏನು ಬಂದು ನಮ್ಗೆ ಕೇಳಬೇಕಾಯ್ತು. ಈಗ ಅದು ಮಾಡ್ತಾಯಿದ್ದೀವಿ ಅಂತ ಏನು ಕೇಳಿದ್ರೆ ಹೆಂಗಪ್ಪ ಸರ್ವೆ ಮಾಡ್ತಿದ್ದಾರೆ, ಅಣ್ಣ ನಾನು ಸರ್ವೆ ಮಾಡೋಕ್ಕೆ ಬರೋಲ್ಲ ಅಂತೇಳಿ ಸರ್ವೆ ಹೊರಟದ. ಯಾರೋ ಹುಡುಗ ತಗೊಂಡಿದ್ದೇನೆ ಅಂತ, ಯಾರಪ್ಪ ತಗೊಂಡಿದ್ದೆ, ನಾನೇ ಅಂತ. ಹೆಂಗಪ್ಪ ತಗೊಂಡೆ, ಜಾಗ ನೋಡಿ ತಗೊಂಡಿದ್ದೆ, ಹೆಂಗೆ ಮಾಡಿದೆ ಅಂತ. ಅಣ್ಣ ನನಗೆ ಅದು ಏನು ವಿಚಾರ ಗೊತ್ತಿಲ್ಲ ಅಣ್ಣ, ದಯವಿಟ್ಟು ನಾನೇನು ಬೇಜಾರು ಮಾಡ್ಕೊಬೇಡಿ ಅಂತ. ಅದನ್ನು ಜಾಗ ಖಾಲಿ ಮಾಡ್ದೆ. ಈಗ ಯಾರೋ ಎತ್ಕಟ್ಟಿ ಪೊಲೀಸ್ ಸಿಬ್ಬಂದಿ ಕರ್ಕೊಂಡೋಗಿ ಸರ್ವೆ ಮಾಡಿಸ್ಬೇಕು ಅಂತೇಳಿ ನಾನು ರಾತ್ರಿ ಅದನ್ನು 8:15 ಗಂಟೆಯಲ್ಲಿ ನನಗೆ ಕಾಲ್ ಮಾಡ್ತಾರೆ. ನಮ್ಮ ಮನೆ ದೇವರು ಪೂಜೆ ಕಾರ್ಯಕ್ರಮ ಇತ್ತು, ಮುಗಿಸ್ಕೊಂಡು ಬರ್ತಾ ಇದ್ದಾಗ ಮನೆಗೆ ಬಂದಾಗ 8:15 ಗಂಟೆಯಲ್ಲಿ ಫೋನ್ ಹಾಕ್ತೀನಿ. ಇಷ್ಟೊತ್ತಲ್ಲಿ ಫೋನ್ ಹಾಕ್ತಾರೆ, ಯಾರಪ್ಪ ಸರ್ವೇರು, ಯಾಕಪ್ಪ ಫೋನ್ ಮಾಡಿದ್ದೆ, ಏನು ಅಂದರೆ ಇಲ್ಲ ನಾಳೆ ಸರ್ವೆಗೆ ಬರ್ತಾಯಿದ್ವಿ, ಪೊಲೀಸ್ ಸಿಬ್ಬಂದಿ ತೊಗೊಂಡು ಬರ್ತಾವ್ರೆ, ಅದು ನಾವು ಬರ್ತಾಯಿದ್ವಿ ಅದಕ್ಕೆ ಅಂತ. ಯಾವ ಸಿಬ್ಬಂದಿ ಕರ್ಕೊಳ್ಬೇಕಾದ್ರೆ ಜಿಲ್ಲಾಧಿಕಾರಿನೇ ಕರ್ಕೊಬಪ್ಪ ಜಾಗ ನೋಡಲಿ, ನೋಡ್ಬಿಟ್ಟು ಅವಾಗ ಬೇಕಾದ್ರೆ ಸರ್ವೆಗೆ ಬೇಕಾದ್ರೆ ನಾವು ಬಂದು ಕೂತ್ಕೊಳ್ಬೇಕು, ಎಲ್ಲ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಬರೋಕ್ಕೆ ಬಂದರೆ ಚೆನ್ನಾಗಿರಲ್ಲ. ಆಮೇಲೆ ನನಗೆ ಮಾಹಿತಿ ಒಂದು ಕಡೆ ಬಂತು, ಪೊಲೀಸ್ ಸಿಬ್ಬಂದಿ ಯಾವ ಕಾರಣಕ್ಕೂ ಬರೋಲ್ಲ ಅಂತೇಳಿ ನನಗೆ ಬಂದಾಗ ಸರ್ವೇರ್ ಬಂದೇ ಬರ್ತಾನೆ ಅಂತ ನಾವೆಲ್ಲರೂ ಕೂಡ ಮಾತಾಡಿಕೊಂಡು ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ರೈತ ಸಂಘದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ನನ್ನ ಸ್ನೇಹಿತರುಗಳು ಕರೆ ಮಾಡಿದಾಗ ಎಲ್ಲರೂ ಬಂದಿದ್ದಾರೆ. ಇನ್ನೂ ಬರೋರು ಬರ್ತಾ ಇದ್ದಾರೆ. ಆದರೆ ಬಂದಾಗ ಈ ಕೆಲಸನ ಈಗ ರಿಯಲ್ ಎಸ್ಟೇಟು ದಂಧೆ ಮಾಡಿಕೊಂಡು ರೆವಿನ್ಯೂ ಇಲಾಖೆಯಲ್ಲಿ, ಅದರಲ್ಲೂ ಸರ್ವೆ ಇಲಾಖೆಯಲ್ಲಿ ದುಡ್ಡು ಹೊಡ್ಕೊಂಡು ಓಡಾಡೋಕ್ಕೆ ಈ ಕೆಲಸನ ಮಾಡ್ತಾಯಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ನಮ್ಮೆಲ್ಲರ ಸಹಕಾರ ನಮಗೆ ಈ ಭೂಮಿಯ ಮೇಲೆ ಮತ್ತು ಇದ್ರ ಮೇಲೆ ನಾನು ಇರೋವರೆಗೂ, ನಮ್ಮ ಮಕ್ಕಳಿರೋವರೆಗೂ ಸ್ವಲ್ಪ ಎಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಮ್ಮೆಲ್ಲರಿಗೂ ಪತ್ರಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇಮಿಡಿಯೇಟಾಗಿ ನೀವು ಸ್ಥಳ ತನಿಖೆ ಮಾಡಿ, ಇದು ಮಾಡಬೇಕು, ಜಂಟಿ ಸ್ಥಳ ತನಿಖೆ ಮಾಡಿ, ಸರ್ವೆ ಪ್ಲಸ್ ಮಾಡಿ ಸಂಪತ್ತನ್ನು ಏನಿದ್ದಾರೆ ಅವರು ಏನು ವಾಸ್ತವ ಏನಿದೆ, ಮತ್ತೆ ಆ ಗ್ರಾಮದವ್ರದ್ದು ಒಂದು ಗ್ರಾಮಸ್ಥರು ಮಾಜರಾಗಿ, ಯಾಕಂದ್ರೆ ಇದೇ ರೀತಿ ಆಗ್ಬಿಟ್ರೆ ನಾನು ರಿಪೋರ್ಟ್ ರೆಡಿ ಮಾಡ್ತೀನಿ. ನೀವು ಅದನ್ನ ಅಡ್ವೈಸ್ ಮಾಡಬೇಕು ಅಂದ್ರೆ ನೋಟಿಸ್ ಕೊಟ್ಬಿಟ್ಟು ಹೇಳಬೇಡಿ. ಪೊಲೀಸ್ ಇಲಾಖೆ ತಗೊಂಡು ರೈತರ ದೌರ್ಜನ್ಯ ಬರಬೇಡಿ. ಮಾಡೋದು ಬೇಡ ಸರ್. ನಮಗೊಂದು ಅನುಕೂಲ ಆಗ್ತದೆ ಸರ್, ಅಷ್ಟೇ. ನೀವು ತಕರಾರು ಕೊಟ್ಟಿದ್ದೀರಲ್ಲ, ಅದಕ್ಕೊಂದು ಇದು ಮಾಡ್ತೀವಿ. ಸಾಹೇಬರ ಜೊತೆ ಸ್ಥಳ ತನಿಖೆ ಅವಕಾಶ ಕೊಡಬೇಡಿ. ನೀವು ಅದನ್ನ ಅಡ್ವೈಸ್ ಮಾಡಬೇಕು ಅಂದ್ರೆ ನೋಟಿಸ್ ಕೊಟ್ಬಿಟ್ಟು ನೀವು
ಬಲವಂತದ ಕ್ರಮ ಹೇಳ್ಬೇಡಿ. ಇಲ್ಲ ಸರ್ ಇಲ್ಲ. ಪೊಲೀಸ್ ಇಲಾಖೆ ಅಂತ ತಗೊಂಡು ರೈತರ ದೌರ್ಜನ್ಯ ಬರಬೇಡಿ. ಈಗ ಏನ್ ಮಾಡೋದು ಬೇಡ ಸರ್. ನಮ್ಗೊಂದು ಅನುಕೂಲ ಆಗ್ತದೆ ಸರ್ ಅಷ್ಟೇ. ನೀವು ತಕರಾರು ಕೊಟ್ಟಿದ್ದೀರಲ್ವ, ಅದಕ್ಕೊಂದು ಇದು ಮಾಡ್ತೀವಿ. ಸಾಹೇಬ್ರ ಜೊತೆಲಿ ನೀವು ಸ್ಥಳ ತನಿಖೆ ಮಾಡಿ. ಇಬ್ರು ಒಟ್ಟಿಗೆ ರೆಡಿ ಕೊಟ್ಟಿದ್ದೀನಿ. ಯಾರು ಬಿಡಲ್ಲ ಹೇಳ್ರಿ. ಅವ್ರಿಗೆ ಹಣ ಕೊಟ್ಟವ್ರೆ, ವಾಪಸ್ ಕೊಡ್ಬೇಕು. ರಾಜಣ್ಣ ಜಮೀನು ಕೊಟ್ಟರು ನೀವೇನಾ? ನಮ್ಮ ಅಣ್ಣ, ಒಟ್ಟಲ್ಲಿ ನಿಮ್ಮ ಸಂಬಂಧನೇ, ನಿಮ್ಮ ಸಂಬಂಧನೇ. ನಮ್ಮ ಅಣ್ಣ ಕಣ್ರಿ, ನಮ್ಮ ಅಣ್ಣ ಕೊಟ್ಟವನೇ, ಇವ್ರು ಕೊಟ್ಟವನೇ ನಿಜ, ಅವ್ರು ಕೊಡ್ಬೇಕು. ದುಡ್ಡು ತಗೊಂಡವ್ರೆ. ಈಗ ಕೊಟ್ಟಿರೋದು ಕಾನೂನು ಬಾಹಿರ. ಪೊಸಿಷನ್ ಅಲ್ಲಿ ಸಂಪತ್ತಣ್ಣ ಇದ್ದಾರೆ. ನಿಮ್ಗೆ ಆಮೇಲೆ ಬ್ರೀಫ್ ಮಾಡ್ತೀವಿ ವಿಚಾರನ. ಲಾಸ್ಟ್ ಟೈಮ್ ನಿಮ್ಮ ಮಂಜುಗೌಡ ಅಂತ ಸರ್ವೇಯರ್ LS ಆಚೆಗೆ ನೋಡಪ್ಪ ಪೊಸಿಷನ್ ಅಲ್ಲಿ ಅವರಿದ್ದಾರೆ, ಕೋಳಿ ಫಾರ್ಮ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರೋ ಸೇಲ್ಡ್ ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ದಾರೆ, ಖಾತೆಗೆ ಮಾಡಿದ್ದಾರೆ. ಪೌತಿ ಖಾತೆ ಮಾಡೋ ಸಂದರ್ಭದಲ್ಲಿ ಸ್ಥಳ ತನಿಖೆ ಮಾಡಿದ್ರೆ RIVಗಳು ತಪ್ಪಾಗ್ತಾ ಇರ್ಲಿಲ್ಲ, ಆಗೋಗಿದೆ. ಈಗ ಬಲವಂತವಾಗಿ ನೀವು ಪೊಲೀಸ್ ಇಲಾಖೆಗೆ ಒಂದು ಲೆಟರ್ ಬರೆದಿದ್ದೀರಂತೆ, ಒಂದು ಬಸ್ ಕೊಡಿ ನಮ್ಗೆ ಸರ್ವೆ ಮಾಡಕ್ ಬಿಡ್ತಾ ಇಲ್ಲ ಅಂತ. ನನ್ನ ಜಮೀನಿಗೆ ನಾನು ಯಾಕೆ ನಾನು ಅರ್ಜಿ ಹಾಕಿದ್ದೇನೆ, ಅದ್ರ ಮೊದಲು ನಾನು ಇದ್ದೀನಿ. ನಾನು ಅರ್ಜಿ ಹಾಕಿದ್ರೆ ನೀವು ಬಂದು ಅಳತೆ ಮಾಡೋದು ಮಾಡಲಿಲ್ಲ ಅಂದ್ರೆ ಸರ್ಕಾರ ಆದೇಶ ಮಾಡಿದ್ರೆ ಕಂದಾಯ ಯೋಜನೆ ಏನಾದ್ರು ಮಾಡಿಸ್ತಾರೆ, ರೆವಿನ್ಯೂ ಯೋಜನೆ ಮಾಡಿಸಿದ್ರೆ ನೀವು ಮಾಡಿ ರೇಟ್ಸದೆ. ದಯವಿಟ್ಟು ಇಳುವಳಿ ಭೂಮಿ ಮೇಲೆ ಬಂದು ಖಾಸಗಿ ಜಮೀನು ಮೇಲೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಿ? ಯಾಕೆ ಅಂದ್ರೆ ಈಗ ನಮ್ಮ ರೂಲ್ಸ್ ಪ್ರಕಾರ ಅಡ್ವಾನ್ಸ್ ಅರ್ಜಿ RTC ಇರುತ್ತೆ, ಅವರು ಫೀಸ್ ಕಟ್ಟಿರ್ತಾರೆ, ಸರ್ಕಾರಕ್ಕೆ ಅರ್ಜಿ ಕಟ್ಟಿರ್ತಾರೆ, ದುಡ್ಡು ಕಟ್ಟಿರ್ತಾರೆ, ಅಡ್ವಾನ್ಸ್ ಮಾಡ್ಕೊಡಿ. ನಮ್ಮ ಕೆಲಸ ಏನಂದ್ರೆ ನಾವು ಬಂದು ಅಡ್ವಾನ್ಸ್ ತಳ್ಕೊಂಡ್ಬಿಡಿ, ಬರೀ ಕಲ್ಕೊಂಡ ಗುರ್ತಿಸ್ಕೊಡೋದಷ್ಟೇ. ನಿಮ್ಮನ್ನ ಜಮೀನು ಬಿಟ್ಬಿಡಿ ಅಂತನಾಗಿ ಅದು ನಿಮ್ಮ ಜಮೀನು ಅಂತಲ್ಲಿ ನಾವು ಅದು ಯಾವುದೇ ರೀತಿ ಹಕ್ಕು ಬಗ್ಗೆ ನಾವು ಮಾತಾಡಲ್ಲ. ಅದು ಹಕ್ಕು ಬಗ್ಗೆ ನಾವು ಅಲ್ಲಿ ಮಾತಾಡೋದು. ನಮ್ಮ ಕೆಲಸ ಅಡ್ವಾನ್ಸ್ ಅಂದ್ರೆ ನಮ್ಮ ಟಿಪ್ಟಿ ಪ್ರಕಾರ ಸರ್ವೆ ನಂಬರ್ದು ಬೌಂಡ್ರಿನ ಗುರ್ತಿಸ್ಬಿಟ್ಟು ಬರೋದಷ್ಟೇ ನಮ್ಮ ಕೆಲಸ. ಒಂದು ಸಮಯ ಇರ್ತದಲ್ಲ, ನಾನು ಈ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ರು. ಹೌದು, 100% 7 days ಅಲ್ಲಿ ನೋಟಿಸ್ ಕೊಡಬೇಕು, ಮಾಡಬೇಕು. ರಾತ್ರಿ 8 ಗಂಟೆಗೆ ಆ ವಿಚಾರ ತಿಳಿಸೋದಕ್ಕೆ ಇವ್ರಿಗೆ ತಪ್ಪು, ಅದೆಲ್ಲ ತಪ್ಪು. ಅದು ತಿಳಿಸೋದಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್, ನೋಡಿ ಸರ್, ನಮ್ಮ ಬಗ್ಗೆ ಕ್ರಮ ತಗೋಬೇಕೋ ಬೇಡವೋ? ಹೌದು, ಅದನ್ನ ಹೇಳೋಣ, ಅದನ್ನ ಮಾಡೋಣ ಸರ್. ಗೇಣಿದಾರ ಹಿಡುವಳಿದಾರ ಅಲ್ಲ, ಅದು ನಿಮ್ ಗಮನದಲ್ಲಿ ಇರ್ಲಿ. ಅವ್ನು ಗೇಣಿದಾರ ಆಗಿದ್ದಾನೆ ಅಷ್ಟೇ, ಹಿಡುವಳಿದಾರ ಆಗ್ಲಿಲ್ಲ. ಅವನು ಸಂಪತ್ ಕುಮಾರ್ ಇದಾರೆ. ಯಾಕೆ ಬಲವಂತವಾಗಿ 8 ಗಂಟೆಗೆ ಫೋನ್ ಮಾಡ್ತಾನೆ ಅಂತ? ಅದು ತಪ್ಪು ಸರ್, ನಾನು ಹೇಳ್ತೀನಿ ಅದನ್ನೇ. ಈಗ ನಮ್ದು ನಿಮ್ಗೆ ಹೇಳಿದ್ದೀನಿ, ಈಗ ಅರ್ಥ ಆ ಆಗಿರ್ಬೇಕು. ಟೈಮಲ್ಲಿ ನೀವು ಏನ್ ಬೇಕಾದ್ರೂ ಹೌದು ಸರ್, ಹೌದು ನ್ಯಾಯ ಮಾಡ್ಕೊಂತಿದ್ರು. ಆ ನ್ಯಾಯ ನೋಟಿಸ್ ಕೊಟ್ಟಿಲ್ಲ. ಸ್ಥಳದಲ್ಲಿ ತಕರಾರು ಬರ್ದ್ಮೇಲೆ ಕಾನ್ಫರ್ಮ್ ಮಾಡ್ಬೇಕಿತ್ತು. ತಕರಾರು ಕೊಟ್ಟಾಗ ನೀವು ತಕರಾರಿಗೆ ನಾವು ಎಂಡಾಸ್ಮೆಂಟ್ ಕೊಡಬೇಕು. ಕಾನ್ಫರ್ಮ್ ಹೌದು ಸರ್, ಕೊಡ್ತೀವಿ ನಾವು, ಮಾಡಿಲ್ಲ. ಮಾಡಿಸ್ತೀವಿ ಸರ್. ಆ ಥರ ಇದ್ರೆ ನಿಮ್ಮ ತಕರಾರು ಇದ್ರೆ ಅದಕ್ಕೆ ಅದೊಂದು ವಿಲೆ ಮಾಡಿ ನೀವು ಅದನ್ನ ಅವ್ನ ಪೊಸಿಷನ್ ಅಲ್ಲಿ ಇಲ್ಲ ಎಲ್ಲೋ ಸರ್. ವಿಲೆ ಒಂದೇ ಹೇಳ್ಬಿಡ್ತೀನಿ, ವಿಲೆ ಮಾಡಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಅವ್ನ ಅರ್ಜಿದಾರ ವಿಲೆ ಮಾಡಿದ್ರೆ ಮಾತ್ರ ನಾವು ಅರ್ಜಿ ವಿಲೆ ಮಾಡಬೇಕು. ಇಲ್ಲ ಬಲವಂತವಾಗಿ ಬಂದು ಅಳತೆ ಮಾಡ್ತೀರ ನನ್ನ ಭೂಮಿನ. ನಂತರ ನಾವು ಅಳತೆ ಮಾಡಿ ನಾವೇನೋ ಗೊತ್ತಾ ಕಲ್ಲು ಗುರ್ತಿಸ್ತೀವಿ ಅಷ್ಟೇ. ನಾವು ಪೊಲೀಸ್ ರಕ್ಷಣೆ ತಗೊಂಡು ಅಳತೆ ಮಾಡ್ಬೋದು ಅಷ್ಟೇ ಸರ್, ಬಿಡ್ಸೋದಿಲ್ಲ, ಜಮೀನು ಬಿಡಿಸೋದಿಲ್ಲ. ಬಲವಂತವಾಗಿ ಭೂಮಿ ಹೇಳ್ತೀರಾ? ನಾವು ಗುರ್ತು ಮಾಡ್ಕೊಳ್ಬೇಕು, ನಾವು ಮಾಡಲೇಬೇಕು. ಅದು ಈಗ ಎಲ್ಲರೂ ಸರ್ವೆ ಆಗ್ತಾರೆ, ಅರ್ಜಿ ಆಗ್ತಾರೆ. ನೀವೆಲ್ಲ ಪೊಲೀಸ್ ಕರ್ಕೊಂಡು ಸರ್ವೆ ಮಾಡ್ತೀರಲ್ವಾ? ಗಲಾಟೆ ಇದ್ರೆ ಮಾತ್ರ. ಹೆಂಗ್ ಗೊತ್ತಾಯ್ತು ಅಲ್ಲಿ ಜಾಗಕ್ಕೆ ಹೋದಾಗ ವಿಷಯ ಕೇಳಿ ಸಾಹೇಬ್ರೆ, ಇವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ತಪ್ಪದು ಅಲ್ವಾ? ನಮ್ ಕಡೆ ತಪ್ಪಿದ್ರೆ ಇಲ್ಲಿ ತಪ್ಪಿದೆ, ಅದೇ ಪ್ರಶ್ನೆ. ಅದಕ್ಕೆ ಈಗ ದಂಡ ಆಗ್ಲೇಬೇಕಾಗತ್ತೆ. ಅದೇನ್ ಮಾಡ್ತೀರಾ? ನಾವಿಲ್ಲ ಬಿಟ್ಟು ಹೋಗೋದಂತೂ ಇಲ್ಲ, ಅವ್ನು ಇವತ್ತು ಅಮಾನತ್ ಆಗ್ಲೇಬೇಕಾಗತ್ತೆ. ಈ ಪೊಲೀಸ್ ನಾವು ಕುತ್ಕೋತೀವಿ, ತಪ್ಪಾಯ್ತು ಅಂತೆಲ್ಲ ನಡೆಯೋದಿಲ್ಲ. ಅವನನ್ನ ಇವತ್ತು ಅವನ ಬಗ್ಗೆ ಕ್ರಮ ಆಗ್ಲೇಬೇಕು, ಅವನನ್ನ ಇವತ್ತು ಅಮಾನತ್ ಮಾಡ್ಲೇಬೇಕು. ತಾವು ಎಲ್ಲ ಇದಕ್ಕೂ ಪೊಲೀಸ್ ಕರ್ಕೊಂಡು ಹೋಗಿ ಮಾಡೋದು ನಮ್ಗೆ ಏನು ರೈಟ್ಸ್ ಇಲ್ಲ ಅಂದ್ರೆ ಓಕೆ, ಕಂಡಾದ್ರೆ ಕಾಣ್ತದೆ. ಸ್ಥಳ ತನಿಖೆ ಮಾಡಿ ನಿಮ್ ಗೊತ್ತಿದೆ, ಸರ್ವೇಯರ್ ಗೊತ್ತಿದೆ, ತಗೊಂಡಿರೋನ್ ಗೊತ್ತಿದೆ. ಅಲ್ಲಿ ಹೋದ್ರೆ ರೈತ ಸಂಘದವ್ರು, ಇವರು ರೈತ ಸಂಘ ಅಧ್ಯಕ್ಷರಿದ್ದಾರೆ ಈ ಭಾಗದಲ್ಲಿ, ಏನೋ ಗಲಾಟೆ ಆಗ್ತದೆ ಅಂತ ಹೇಳಿ ಹಂಗಾಗಿ ಪೊಲೀಸ್ ಸಪೋರ್ಟ್ ತಗೊಂಡಿದ್ದಾರೆ. ಸರ್ ಅದಕ್ಕೆ ಕಾಲಾವಕಾಶ ಬೇಕೇ ಬೇಕು. ಪೊಸಿಷನ್ ಇದ್ರೆ ಅಡ್ವಾನ್ಸ್ ಪೊಸಿಷನ್. ನೆನ್ನೆ 3 ದಿನದಿಂದ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ. ಸೇಲ್ ಡೀಡ್ ಇಟ್ಕೊಂಡು ಖಾತೆ ಮಾಡ್ಕೊಂಡು ತಕ್ಷಣಕ್ಕೆ ಹೋದ್ರೆ ಡಿಸೈಡ್ ಆಗಲ್ಲ. 35 ವರ್ಷ ಇದ್ದಾರೆ. ಸರ್ವೆ ಮಾಡಿ ಕೂಡ ಪೊಸಿಷನ್ ಇಲ್ಲ, ಪೊಸಿಷನ್ ಅಲ್ಲಿ ಮುಂದಾರೆ ಅಂತಾನೆ ಈಗ ಪ್ರಕಾರ ಅಳತೆ ಮಾಡಿ ತೋರಿಸಿಲ್ಲ.